SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎರಡು ಹಾಡುಗಳನ್ನ ರಿಲೀಸ್ ಮಾಡಿದ್ವಿ. ಮೂರಕ್ಕೂ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ನಮಗೆ. ಜನ ಅದರದ ರೀಲ್ಸ್ ಮಾಡಿ ಹಾಕ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಜೊತೆಗೆ ಅದನ್ನು ತಲುಪಿಸೋದಕ್ಕೆ ನಿಮ್ಮ ಒಂದು ಬೆಂಬಲ ತುಂಬಾ ಇತ್ತು. ಅದಕ್ಕೆ ಧನ್ಯವಾದ ಹೇಳ್ತಾ, ಇವತ್ತು ನಾವು ಈ ಒಂದು ಮೀಟಪ್ ಮಾಡ್ತಿರುವಂಥ ಮುಖ್ಯ ಉದ್ದೇಶ ಏನಂತಂದರೆ, ಸೀಟೇಜ್ ಸಿನಿಮಾದ ಇನ್ನೊಂದು ಹಾಡು ಇವತ್ತು ರಿಲೀಸ್ ಆಗಿದೆ. ಹಾಡಿನ ಹೆಸರು ಲೈಫು ಯಾಕೋ ಖಾಲಿ ಖಾಲಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಲೈಫು ಒಂದೊಂದು ಟೈಮಲ್ಲಿ ಖಾಲಿ ಇದೆ ಅಂತ. ನಂಗೆ ಬೆಳಗ್ಗೆ ಥರ ಅನ್ನಿಸ್ತಾ ಇತ್ತು, ನಾನು ಲೈಫಲ್ಲಿ ಏನೂ ಮಾಡ್ತಾನೆ ಇಲ್ಲ ಅಂತ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಯಾಕೋ ಲೈಫ್ ಖಾಲಿ ಆಗಿಬಿಟ್ಟಿದೆ, ನಾವೇನು ಸಾಧನೆ ಮಾಡ್ತಾ ಇಲ್ಲ, ನಾವೇನೋ ಕೆಲಸ ಮಾಡ್ತಾ ಇಲ್ಲ, ನಾವೇನೋ ದುಡ್ಡು ಮಾಡ್ತಿಲ್ಲ ಅನ್ನೋ ಒಂದು ಸಂದರ್ಭ ಬಂದೇ ಬರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬ ವ್ಲಾಗರ್ ಆಗಿ ರೆಪ್ರೆಸೆಂಟ್ ಆಗಿದ್ದೀನಿ. ಒಬ್ಬ ವ್ಲಾಗರಿನ ಒಂದು ಸ್ಟ್ರಗಲ್ನ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಅವ್ರದ್ದೇ ಆದ ಒಂದು ಸ್ಟ್ರಗಲ್ನ ತೋರಿಸ್ತಾ ಹೋಗ್ತೀವಿ. ಸೊ ಈ ಸಿನಿಮಾದಲ್ಲಿ ವ್ಲಾಗರಿನ ಒಂದು ಸ್ಟ್ರಗಲ್ನ ಹೇಳ್ತಾ ಇದ್ವಿ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸಾಂಗ್ ಬೇಕಾಗಿತ್ತು ನಮಗೆ. ಯೂಶಲಿ ಅವರು ಒಬ್ಬ ವ್ಲಾಗರ್ ಹೆಸರು ಮಾಡೋದಕ್ಕೆ ಅಂತ ಏನೆಲ್ಲ ಪ್ರಯತ್ನ ಪಡ್ತಾರೆ, ಟ್ರಾಲ್ ಆಗ್ತಾರೆ, ಕೆಲವು ಜೊತೆ ಬೈಸ್ಕೊಳ್ತಾರೆ, ಮನೆಯವ್ರ ಹತ್ರನೂ ಬೈಸ್ಕೊಳ್ತಾರೆ, ಫ್ರೆಂಡ್ಸ್ ಹತ್ರ ಬೈಸ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದಾಗ ನಮ್ಮ ಸಿನಿಮಾಲಿ ಒಂದು ಅದ್ಭುತವಾದ ಹಾಡು ಬೇಕಾಗಿತ್ತು. ಆ ಹಾಡನ್ನು ಕಟ್ಕೊಟ್ಟವರು ಆಕಾಶ್ ಪರ್ವ ಅವರು, ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್. ಅದ್ಭುತವಾದ ಹಾಡುಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಸಾಹಿತ್ಯ ಬರೆದವರು ನನ್ನ ನೆಚ್ಚಿನ ಸಾಹಿತಿ ಅಂತ ಹೇಳ್ಬೋದು. ಅಂದರೆ ಮುಂಚೆ ಎಲ್ಲ ನಾವು ಸಿನಿಮಾಗಳಲ್ಲಿ ನೋಡ್ಬೇಕಾದ್ರೆ ಸಾಹಿತಿಗಳಿಗೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇತ್ತು. ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಆ ಸಿನಿಮಾ ಬಂದು ನೋಡೋರಿದ್ರು. ಸೊ ಈಗ ಹೆಂಗಾಗಿದೆ ಅಂದರೆ, ಇವರು ಹಾಡು ಬರ್ತಿದ್ದಾರೆ ಅಂದರೆ ಕೇಳೋಣ ಅಂತ ಅಂದ್ಕೊಳ್ತಾರೆ. ಸೊ ಅವ್ರ ಹೆಸರು ನಾಗಾರ್ಜುನ್ ಶರ್ಮಾ ಅಂತ. ನನ್ನ ಸ್ನೇಹಿತರು, ಒಳ್ಳೆ ಕ್ರಿಕೆಟರ್, ಜೊತೆಗೆ ಒಳ್ಳೆ ಸಾಹಿತಿ. ನೀವು ನೋಡ್ತಿರೋದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದಲ್ಲ ಒಂದು ಹಾಡು ಬರ್ದಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮಗೂ ನಮ್ಮ ಸಿನಿಮಾದಲ್ಲಿ ನಾಗಾರ್ಜುನ್ ಅವ್ರು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿ ಸೊ ಈ ಹಾಡನ್ನು ಬರೆದಿದ್ದಾರೆ. ತುಂಬಾ ಮೋಟಿವೇಶನಲ್ ಸಾಂಗ್ ಇದು. ಸೊ ಇವತ್ತು ಈ ಒಂದು ಮೀಟಪ್ ಮಾಡ್ತಿರೋ ಮುಖ್ಯ ಉದ್ದೇಶ ಈ ಹಾಡಿನ ರಿಲೀಸ್. ಸೊ ಈ ಹಾಡಿನ ಹೆಸರು ಲೈಫು ಲೈಫು ಯಾಕೋ ಖಾಲಿ ಖಾಲಿ ಅಂತ. ಸೊ ಈ ಹಾಡು ರೆಡಿ ಇದೆ, ಒಂದು ಲಿರಿಕಲ್ ವಿಡಿಯೋ ಇದು. ಸೊ ಈ ಹಾಡನ್ನ ಎಲ್ಲ ವ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ, ಐ ಥಿಂಕ್ ಸಾಂಗ್ ರೆಡಿ ಇದೆ ಅಂತ ಅನ್ಸುತ್ತೆ. ಒಂದ್ಸರಿ ನೋಡ್ಕೊಂಬರೋಣ. ಓಕೆ, ಸೊ ಬರಲಿ ಬರೀಬೇಕು ಅಂತ ಕೇಳಿದಾಗ, ಹಾಗೆ ಈ ಒಂದು ಸೀಕ್ವೆನ್ಸ್ ಈ ಥರ ಇದೆ ಅಂತ ಅಂದಾಗ, ಓವರ್ ಆಲ್ ಈ ಸಿನಿಮಾದ ಈ ಹಾಡಿನ ಒಂದು ಅನುಭವ ದಯವಿಟ್ಟು ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೀಟೇಜ್ ಹೆಸರೇ ನಾವು ಇವಾಗ ಹೇಳ್ದಂಗೆ, ನನಗೆ ಚೇತನ್ ಸರ್ ಒನ್ ಲೈನ್ ನರೇಟ್ ಮಾಡಿದಾಗ, ಆ್ಯಕ್ಚುಲಿ ಇಟ್ಸ್ ಸೀಟೇಜ್ ಥ್ರಿಲ್ಲರ್ ಇದು. ಅದರ ಜೊತೆಗೆ ಈ ಟೀಮ್ ಒಳಗಡೆ ನಾನು ಒಳಗೆ ಬಂದಿದ್ದು ಹೇಗೆ ಅಂದರೆ, ಅದು ಜ್ಞಾಪಕ ಇದ್ದೆ KCC ಮ್ಯಾಚ್ ದಿನ ನಾನು ಸಿದ್ದು ಸರ್ನ ಮೀಟ್ ಆಗಿದ್ದು. ಅಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾನು ಡೈರೆಕ್ಟರ್ ಸರ್ಗೆ ನಿಮ್ಮ ನಂಬರ್ ಕೊಡ್ತೀನಿ, ಆದಮೇಲೆ ಯು ಕ್ಯಾನ್ ಡಿಸ್ಕಸ್ ಫರ್ದರ್ ವಿತ್ ಹಿಮ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇದರ ಜರ್ನಿ ಶುರು ಆಯಿತು. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಏನೊಂದು ಡ್ಯೂಯೆಟ್ ಇರ್ಬೋದಾ, ಇಲ್ಲ ಮೇ ಬಿ ಅಥವಾ ವಾಟ್ ಎವರ್ ದ ನಾರ್ಮ್ ಆಲ್ಬಮ್ ಏನು ನಾವು ಇದು ಮಾಡ್ತೀವಿ. ಸೊ ಬಂದು ಕೇಳಿದಾಗ ಇದು ವ್ಲಾಗರ್ಸಿಗೆ ನಾವು ಮಾಡಬೇಕು, ವ್ಲಾಗರ್ಸ್ ಬೇಸಿಕಲಿ ಏನಾದರೂ ಇರ್ಬೋದು. ಸೊ ಇದನ್ನು ಹೇಗೆ ನಾವು ಯಾವ ಥರ ಅಂದರೆ ಇದನ್ನು ಮೋಟಿವೇಟ್ ಮಾಡಬೇಕಾ, ಇಲ್ಲ ಏನು ಫಿಲಾಸಫಿ ನಾವು ಹೇಳಬೇಕು ಅಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತಲ್ಲ, ಹೊಸ ವಿಷಯ ಹೇಳಬೇಕು ಅಂದಾಗ ನಾವು ಅದಕ್ಕೆ ಸುಮ್ಮನೆ ವೇಗ ಏನೋ ಒಂದು ಹೇಳ್ಬಿಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಟಚ್ ಎವ್ರಿ ಒನ್. ಐದರ್ ಎಮೋಷ್ನಲಿ ಟಚ್ ಆಗಬೇಕು, ಇಲ್ಲ ಫನ್ ವಿಷಯದಲ್ಲಿ ಟಚ್ ಆಗಬೇಕು. ಸೊ ನಾವು ಎರಡೂ ತಂದರೆ ಹೆಂಗಿರುತ್ತೆ ಅಂತ ಎರಡೂ ಮಿಕ್ಸ್ ಮಾಡಿ ನಾವು ಈ ಸಾಂಗ್ಗೆ ಒಂದು ಹೊಸ ಶೇಪ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಇವತ್ತಿನ ಕಾಲೇಜ್ ಹುಡುಗರು ಕೇಳಿದ್ರು ಅವ್ರಿಗೂ ಒಂದಷ್ಟು ವರ್ಡ್ಸ್ಗಳಿರಬೇಕು. ಆ್ಯಂಡ್ ಫಿಲಾಸಫಿ ಪಾರ್ಟಿಗೂ ನನಗೆ ಯಾವಾಗಲೂ ಸಾಂಗ್ ಬರೀತೇನೆ, ಅದರಲ್ಲಿ ಒಂದೇನೋ ಒಂದು ಅಂಡರ್ಲೈನ್ ಫಿಲಾಸಫಿ ನಾನು ಹೇಳಬೇಕು ಅಂತ ನನಗಿಷ್ಟ. ಸೊ ಎಲ್ಲ ಸೇರಿ ನಾವು ಲೈಫು ಯಾಕೋ ಖಾಲಿ ಅಂತ ಶುರು ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಈ ಲೈನ್ ಬಗ್ಗೆ ಕೇಳಬೇಕು. ಫಿಲಾಸಫಿ ಜೊತೆಗೆ ಸ್ವಲ್ಪ ಮಾಸಿ ಇದೆ ಎಲಿಮೆಂಟ್ ಇದು. ಕಾಲು ಇಳಿತಪ್ಪ ಲೋಕ, ನಾವು ಚೂರು ಯಾಮಾರ್ತಿರೋ ದೋಖ. ಇದನ್ನ ಹೇಗೆ ಅನಿಸಿ ಈ ಲೈನ್ ಬಗ್ಗೆ ನೀವು ಏನಾರು ಹೇಳೋದಿದ್ರೆ? ಅಂದರೆ ನನಗೆ ಏನಂದರೆ, ಈಗ ನಾವು ಸೋಷಿಯಲ್ ಮೀಡಿಯಾ ನೋಡೋದಾದರೆ, ವಾಟ್ ಎವರ್ ದ ಕಂಟೆಂಟ್ ಎಲ್ಲದಕ್ಕೂ ಒಂದಷ್ಟು ಕಮೆಂಟ್ಸ್ ಅಂತ ನಾವೇನು ಕರಿತೀವಿ, ಒಂದಷ್ಟು ಏನೋ ನೆಗೆಟಿವ್ ಬರುತ್ತೆ, ಒಂದಷ್ಟು ಯಾರೋ ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಈ ಲಾಗರ್ಸ್ ಕೂಡ ಇವತ್ತಿನ ದಿನದ ವಿಕಿಪೀಡಿಯಾ ಅವರೇ. ಅದಕ್ಕೆ ನಾನು ವಿಕಿಪೀಡಿಯಾ ಅಂತ ಹೇಳಬೇಕು ಅಂತ ಅನ್ಸೆ. ಯಾಕಂದರೆ ನಾವು ಇವಾಗ ಒಂದು ಹೊಸ ಜಾಗಕ್ಕೆ ಮೊದಲು ನಾವು ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಯಾರ್ಯಾರನ್ನೋ ಕೇಳಿಕೊಂಡು ಎಲ್ಲೆಲ್ಲೋ ಮ್ಯಾಪ್ ರೆಫರೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ನಾವು ಅವ್ರದ್ದು ಒಂದು 4-5 ರೀಲ್ ನೋಡ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ದೇ ವಿಲ್ ಎಜುಕೇಟ್ ಅಸ್. ಎಲ್ಲ ದೇಶದ ಇರ್ಬೋದು, ಇಲ್ಲ ನಮ್ಮ ಸ್ಟೇಟ್ ಕೆಲವು ಪ್ಲೇಸ್ಗಳಿರ್ಬೋದು, ಅದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ
ಅದೊಂದೇ ವಿಷಯ ಅಲ್ಲ, ನಾವು ಇವಾಗ ಆಟೋ ರಿಲೇಟೆಡ್ ವಿಷಯ ಬೇಕು ಅಂದರೆ ನಮ್ಗೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ, ಸ್ಟಾಕ್ಸ್ ಬಗ್ಗೆ ಬೇಕು ಅಂದರೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ, ಮೋಟಿವೇಶನ್ ಬಗ್ಗೆ ಬೇಕು ಅಂದ್ರೂ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಸೊ ಎಲ್ಲ ವಿಷಯನೂ ಕವರ್ ಮಾಡ್ತಾ ಇದ್ದಾರೆ ಅವರು. ಸೊ ಅವರಲ್ಲೇ ಒಂದಷ್ಟು ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಓನ್ ಜಾನರ್ಸ್. ನಾನು ಈ ವಿಷಯದಲ್ಲಿ ಸಖತ್ತಾಗಿದ್ದೀನಿ, ಸೊ ಜನಕ್ಕೆ ಇದನ್ನು ನಾನು ರೀಚ್ ಮಾಡಿಸ್ತೀನಿ ಅಂತ. ಸೊ ಅದಕ್ಕೆ ದೇ ಆರ್ ಟುಡೇಸ್ ವಿಕಿಪೀಡಿಯಾ ಅಂತ ಹೇಳೋಣ ಅಂತ ನನಗನ್ನಿಸ್ತು. ಜೊತೆಗೆ ಕಮಿಂಗ್ ಫ್ರಮ್ ದೇರ್ ಆಡ್ಕೊಳ್ಳೋರು ಆಡ್ಕೊಳ್ಳಿ, ಅವ್ರಿಗೂ ಕೂಡ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ, ಟ್ರೋಲ್ ಆಗ್ತಾ ಇರ್ತಾರೆ. ಅದರಿಂದ ಇನ್ನೊಂದಷ್ಟು ಹೊಸ ಕಂಟೆಂಟ್ ಕ್ರೇವಿಂಗ್ ಆಗಿರ್ತಾರೆ ಅವ್ರು ದಿನ ಬೆಳಗಾಗಿದ್ರೆ. ಸೊ ಅಂಥವ್ರಿಗೆ ನಾವೇ ಒಂದು ಕಂಟೆಂಟ್ ಕೊಟ್ಟಿದ್ವಿ. ಸೊ ಆ ಕಂಟೆಂಟ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನೋಡೋಣ. ದಟ್ಸ್ ಗ್ರೇಟ್. ನಾನು ಏನು ಅನ್ಕೊಳ್ತೀನಿ ಅಂತಂದ್ರೆ ಈ ಒಂದು ಹಾಡು ವ್ಲಾಗರ್ಸ್ ಆಂಥಮ್ ಆಗಲಿ ಅಂತ ಎಲ್ಲರೂ ಯೂಸ್ ಮಾಡಲಿ ಈ ಹಾಡನ್ನ ಅಂತ. ಯಾಕಂದ್ರೆ ನಿಜವಾಗ್ಲೂ ನನಗೆ ಕನೆಕ್ಟ್ ಆಯ್ತು. ಯಾಕಂದ್ರೆ ನನ್ನ ಅಂತ ಹೇಳಲ್ಲ, ಸಾಕಷ್ಟು ಜನ ಪ್ರತಿಯೊಬ್ಬರಿಗೂ ಆಡ್ಕೊಳ್ತಿರ್ತಾರೆ, ಏನೋ ಒಂದು ವಿಷಯದಲ್ಲಿ ಆಡ್ಕೊಂತಾರೆ. ಸೊ ನನಗೆ ಸಮ್ಟೈಮ್ಸ್ ಈ ಹಾಡು ಆಡ್ಬೇಕಾದ್ರೆ ತುಂಬ ಪರ್ಸ್ನಲ್ ಅನ್ಸುತ್ತೆ ಈ ಸಾಂಗು. ಸೊ ನಂಗೆ ತುಂಬಾ ಫೇವ್ರೇಟ್ ಇದು. ಏನೋದೇನಂದ್ರೆ ಐ ಥಿಂಕ್ ನಿಮಗೆ ಸಮಯಾವಧಿ ಕಡಿಮೆ ಇದೆ, ಎಲ್ಲ ಹೊರಗಡೆ ಹೋಗಬೇಕಾಗಿದೆ. ಹಾಗಾಗಿ ಏನೋ ಪ್ರಶ್ನೆ ಕೇಳಾಗಿದ್ರೆ ಈಗಲೇ ಕೇಳ್ಬೋದು ಸರ್ನ. ಎನಿಥಿಂಗ್? ಯಾ ಪ್ಲೀಸ್. ಬೀಳುತ್ತೆ, ಬಟ್ ಏನಂದರೆ ನಾವು ಅದನ್ನು ತುಂಬ ನಮ್ಮ ತಲೆಗೆ ಹಾಕ್ಕೊಂಡು ಅದಕ್ಕೋಸ್ಕರ ನಾವು ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಅದು ಯಾವತ್ತಿದ್ರು ಎಲ್ಲ ಕಂಟೆಂಟ್ ಮೇಲೂ ಅದರದ್ದು ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಬಟ್ ನಾವು ಅದನ್ನು ಔಟ್ಸ್ಮಾರ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದನ್ನು ಪ್ರೆಷರ್ ಹಾಕೊಂಬಿಟ್ರೆ ಆಮೇಲೆ ನಾವು ಕ್ರಿಯೇಟಿವ್ ಆಗಿರೋಕ್ಕಾಗಲ್ಲ. ಸೊ ನಾನು ಹಾಗೆ ಥಿಂಕ್ ಮಾಡ್ತೀನಿ. ಪ್ರಶ್ನೆಗಳು ಏನಾದರೂ? ಓಕೆ, ನನಗೆ ಒಂದು ಪ್ರಶ್ನೆ ಇದೆ. ನೀವು ರೀಸೆಂಟ್ಲಿ ಮದುವೆ ಆದ್ರಿ. ಸೊ ಮದುವೆಗಿಂತ ಮುಂಚೆ 2 ವರ್ಷ ಆಯ್ತಾ? ಓಕೆ, ನನಗೂ ರೀಸೆಂಟ್ಲಿ ಅಂತ, ನನಗೂ 3 ವರ್ಷ ಆಯಿತು. ಬಟ್ ಎನಿವೇ, ಮದುವೆಗಿಂತ ಮುಂಚೆ ಹೇಗಿತ್ತು ಲಿರಿಕ್ಸ್ ಬರೆಯುವಂಥ ಒಂದು ಕೆಲಸ, ಈಗ ಹೇಗಿದೆ? ನಾನೇ ಕಂಟೆಂಟ್ ಕೊಡ್ತಿದ್ದೀನಿ. ಅಲ್ಲ, ಅದೇ ಕ್ವಶನ್, ಮದುವೆ ಮುಂಚೆ ಆ್ಯಕ್ಟಿಂಗ್ ಹೆಂಗಿತ್ತು? ಬಟ್ ಆದರೆ ಇದು ತುಂಬ ಓಕೆ. ನನ್ನ ಫಸ್ಟ್ ನೀವೇ ಆನ್ಸರ್ ಮಾಡಿ, ನಾವೇನು ಮಾಡ್ತೀನಿ. ಇಲ್ಲ, ನನ್ನ ಇದ್ರ ಪ್ರಕಾರ ನನಗೇನು ಡಿಫ್ರೆನ್ಸ್ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಅಗೇನ್ ಈಗ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋರು ಆ ಥರ ಎಲ್ಲ ಯೂಸ್ ಮಾಡಿಬಿಟ್ರೆ ಇದು ಬೇರೆ ಸ್ಟೇಜ್ ಆಗುತ್ತೆ. ಬಟ್ ದ ಥಿಂಗ್ ಈಸ್, ನನಗೇನು ಡಿಫ್ರೆನ್ಸ್ ಅನ್ನಿಸ್ತವೆ. ಬಿಕಾಸ್ ಈವನ್ ಶಿ ಎಂಜಾಯ್ಸ್ ಮೈ ವರ್ಕ್. ವೆನ್ ದಟ್ ಈಸ್ ದೇರ್ ವಿ ಬೋತ್ ಎಂಜಾಯ್. ಅಂದರೆ ಅವ್ರ ವರ್ಕ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನ ವರ್ಕಿಗೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ವೆನ್ ದಟ್ ಈಸ್ ದೇರ್ ಏನು ಡಿಫ್ರೆನ್ಸ್ ಅನ್ಸಲ್ಲ. ಅದು ಸೇಮ್ ಆನ್ಸರ್ ನಂದು ಅದೇನಾ. ಬಟ್ ಸೀರಿಯಸ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರೆ ಇಂಡಸ್ಟ್ರಿಯಲ್ಲಿ. ನಿಮ್ಗೆ ತುಂಬಾ ಒಳ್ಳೇದಾಗಲಿ. ಹಾಗೆ ನಮ್ಮ ತಂಡ ಜೊತೆ ನೀವು ಸೇರಿಕೊಂಡಿದ್ದು, ಭಾಗಿಯಾಗಿದ್ದು ನಮ್ಮೆಲ್ಲರ ಭಾಗ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಲುಕಿಂಗ್ ಫಾರ್ವರ್ಡ್. ಇನ್ನೇನು ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ, ಅದನ್ನು ಡೈರೆಕ್ಟರ್ ಸರ್ ಮಾತಾಡ್ತಾರೆ. ಆ್ಯಂಡ್ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾ ಮ್ಯಾಟರ್ ಆಯಿತು. ಥ್ಯಾಂಕ್ ಯು ಸೊ ಮಚ್ ನಾಗಾರ್ಜುನ ಅವರೇ. ಥ್ಯಾಂಕ್ಸ್ ಅ ಲಾಟ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು ಗಿರಿಧರ್ ಸರ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಈ ಮೂವಿಗೆ ಅದೇ ಸಾಂಗ್ಸ್ ಮಾಡಬೇಕು ಅಂದರೆ ಫಸ್ಟು ಬರೀ ನನ್ನ ಮೇಲೆ ಡಿಪೆಂಡ್ ಆಗಲ್ಲ, ಇಡೀ ಟೀಮ್ ಡೆಡಿಕೇಟೆಡ್ ಆಗಿರಬೇಕು. ಸ್ಟೋರಿ ಹಾಗಿತ್ತು. ಆ್ಯಂಡ್ ಅದೇ ಥರ ಈಗ ನನ್ನ ಟ್ಯೂನ್ ಚೆನ್ನಾಗಿ ಕೇಳಿಸ್ಬೇಕು ಅಂದರೆ ಆ ಥರ ಲಿರಿಸಿಸ್ಟ್ ಸಿಗಬೇಕು. ಸೊ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೇನು ಸಾಂಗ್ ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿದ್ದು ಸರ್. ಆ್ಯಂಡ್ ಇವ್ರ ಡೆಡಿಕೇಶನ್ ಅಂತೂ ಬೇರೆ ಲೆವೆಲ್ಲು. ಪಾಪ 5.1ಗೂ ಬರ್ತಾರೆ, ಎಡಿಟಿಂಗ್ ಕೂತ್ಕೋತಾರೆ, ಏನಾದ್ರು ಡಿಸ್ಕಷನ್ ಮಾಡೋಣ, ಪ್ರಮೋಷನ್ ಅಂದಾಗೆಲ್ಲ ಪಾಪ ಹಿ ಈಸ್ ಆಲ್ವೇಸ್ ಅವೈಲೇಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಚೇತನ್ ಸರ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ವೆಂಕಿ ಅವರು, ಚಂದ್ರು ಅವರು, ಸಚಿನ್ ಅವರು, ಎಲ್ಲರೂ ಸೋ ಮಚ್ ಡೆಡಿಕೇಟೆಡ್. ಈ ಸಾಂಗ್ ಕಂಪೋಸ್ ಮಾಡುವಾಗ ವೆಂಕಿ ಆ್ಯಂಡ್ ಚೇತನ್ ಸರ್ ನಮ್ಮ ಸ್ಟುಡಿಯೋಲಿದ್ದರು. ಎಲ್ಲ ಫ್ರೇಸಸ್ಸು ಅವ್ರು ಸೆಲೆಕ್ಟ್ ಮಾಡಿದ್ದು. ಸರ್ ಗ್ರಾಫ್ ಹಿಂಗೆ ಹೋಗ್ಬೇಕು ಈ ಸಾಂಗು ಅಂತ. ಯಾಕೆಂದರೆ ನನಗೂ ನಾಗಾರ್ಜುನ್ ಶರ್ಮಾ ಅವ್ರು ಹೇಳ್ದಂಗೆ ಅವ್ರು ಲಿರಿಕಲ್ ಏನು ಹೇಳಿದ್ರು, ಮ್ಯೂಸಿಕಲ್ ಡಿಟೋ ಕಾಪಿ ಪೇಸ್ಟ್ ಮಾಡ್ಬೋದು. ಚಾಲೆಂಜಿಂಗೆ ಈ ಥರ ಸಿಚುವೇಶನ್ಗೆ ಕಂಪೋಸ್ ಮಾಡೋದು. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕಾಶ್ ಅವರೇ, ನಾನು ಆ್ಯಕ್ಚುಲಿ 5.1ಅಲ್ಲಿ ನಮ್ಮ ಮ್ಯೂಸಿಕ್ ಅಂದರೆ ನಮ್ಮ ಸಿನಿಮಾ ಮ್ಯೂಸಿಕ್ ಹೇಗಾಗಿದೆ ಅಂತ ನೋಡಿದೆ. ಎಷ್ಟೊಂದು ಜಾಗದಲ್ಲಿ ನಮಗೆ ಭಯ ಆಗಿದೆ. ಸೊ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬರೀ ಮ್ಯೂಸಿಕ್ ಅಂದ ತಕ್ಷಣ ಲವ್ ಮ್ಯೂಸಿಕ್ ಇರಬೇಕಂತಲ್ಲ. ಸೊ ಎಲ್ಲ ಏರಿಳಿತಗಳು ಕಾಣಿಸುತ್ತೆ ಸಿನಿಮಾದಲ್ಲಿ. ಸೊ ಐ ಹೋಪ್ ಈ ಒಂದು ಸಿನಿಮಾ ಹೊರಗಡೆ ಬಂದಮೇಲೆ ಹಾರರ್ ಸಿನಿಮಾಸ್ ನಿಮಗೆ ಸಾಲಾಗಿ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಅವರೇ. ಪರ್ಟಿಕ್ಯುಲರ್ ಥಿಂಗ್ ಏನಾದರೂ ಕೇಳಬೇಕು ಅಂತಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಎಸ್ ಮ್ಯಾಮ್. ಫುಲ್ ಸಿನಿಮಾ ಟೋನ್ ಅಂದರೆ ಈಗ ಒಂದು ಹ್ಯೂಮರ್ ಆ್ಯಂಡ್ ಹಾರರ್ ಕಾನ್ಸೆಪ್ಟ್ ಇದು.
ಕೆಲವೊಂದ್ಸಲಿ ಹೇಗಿದೆ ಅಂದರೆ ಹ್ಯೂಮರ್ ಆ್ಯಂಡ್ ಹಾರರ್ ಒಟ್ಟಿಗೆ ಇದೆ ಒಂದೊಂದು ಸೀನಲ್ಲಿ. ಆಡಿಯನ್ಸ್ ಖಂಡಿತ ಅದನ್ನು ಎಂಜಾಯ್ ಮಾಡ್ತಾರೆ, ಐ ಕ್ಯಾನ್ ಪ್ರಾಮಿಸ್, ಖಂಡಿತ ಎಂಜಾಯ್ ಮಾಡ್ತಾರೆ. ಆ ಟೈಮಲ್ಲಿ ಅಟ್ ದ ಸೇಮ್ ಟೈಮ್ ಜನ ನಗ್ತಾರೆ, ಅಟ್ ದ ಸೇಮ್ ಟೈಮ್ ಜನ ಹೆದರ್ಕೋತಾರೆ. ಆ ಕಾನ್ಸೆಪ್ಟ್ ಅದನ್ನು ಮ್ಯೂಸಿಕ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು, ಚಾಲೆಂಜಿಂಗ್ ಇತ್ತು. ಸೊ ಹೋಪ್ಫುಲಿ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಂತ. ಥ್ಯಾಂಕ್ ಯು ಆಕಾಶ್ ಅವರು, ಥ್ಯಾಂಕ್ ಯು ಸೊ ಮಚ್. ಬಂದಿರುವಂತಹ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ. ಹಾಗೆ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಚೇತುಗೆ ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ, ರಘು ಮಾಸ್ಟ್ರಿಗೆ. ನೋಡಿ, ನೀವೆಲ್ಲ ನೋಡಿದ್ದೀರಿ, ಆ ಕೂತು ಅದು ಬರೀ ಪಿ ಓದ್ಕೊಂಡು ಕೂತಿದ್ದೀನಿ. ಸಾಂಗಿಗೆ ಒಂದು ಸ್ಟೆಪ್ ಕೊಡ್ಬೇಕು ತಾನೆ ನನಗೆ. ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ. ಏನಣ್ಣ? ನಿಜ ಸರ್, ನೋಡಿ, ಎಲ್ಲೂ ಡ್ಯಾನ್ಸೇ ಮಾಡಿಸಿಲ್ಲ. ತಮಾಷೆಗೆ ಹೇಳಿದೆ. ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ದೇವ್ರಣೆಗೂ ಸ್ಟೆಪ್ ಬರಲ್ಲ, ಬೆದ್ದಾಗಿ ಆಡ್ತಾ ಇದ್ದೆ, ತಲೆ ಕೆರ್ಕೊಂಬಿಡೋರು ಅವರು. ಇವು ಹೆಂಗಪ್ಪ ಮಾಡಿಸೋದು ಎಲ್ಲೆಲ್ಲ ಕಟ್ ಮಾಡಿ. ಅಣ್ಣ ಅಂತೂ ನಂಬರ್ 1 ಇವರು ಇಂಡಸ್ಟ್ರಿಯಲ್ಲಿ ಡ್ಯಾನ್ಸರು. ಸೊ ಅವ್ರ ಮುಂದೆ ನಾವು ಅವ್ರ ಜೊತೆಗೆ ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬ ಕಷ್ಟ ನನಗೆ. ಹೆಂಗೆಂಗೋ ಆಡಿದ್ದೀನಿ, ಅದನ್ನು ಸಹಿಸ್ಕೊಂಡಿದ್ದೀರಿ ರಘು ಮಾಸ್ಟ್ರೆ. ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ದರೆ ಕಟ್ ಮಾಡಿ ಆ ಥರ ಏನಾದರೂ ಅವಕಾಶ ಇದ್ದರೆ. ಸೊ ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇಬ್ಬರು ಅಷ್ಟೇ, ವೆರಿ ಸ್ವೀಟ್ ಹಾರ್ಟ್ಸ್, ಸಿದ್ದು ಆ್ಯಂಡ್ ರವೀಕ್ಷಾ ಹೊಗಳ್ತಾ ಇದ್ದೀನಿ. ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದ್ದೀನಿ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ಇದು 3 ಜನ ಥ್ರೂಔಟ್ ದ ಸಿನಿಮಾ ಕ್ಯಾರಿ ಆಗಿದ್ದೀವಿ. ಒಳ್ಳೆ ಸ್ಕ್ರಿಪ್ಟ್ ಆಗಿದೆ, ಸಿನಿಮಾ ನೋಡಿದ್ದೀವಿ, ನಮಗೆ ಭರವಸೆ ಇದೆ. ಅಂದರೆ ಚೇತು ಪ್ರೊಡ್ಯೂಸರ್ನ ಉಳಿಸಿದ್ದಾರೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ. ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ. ಈ ಸಿನಿಮಾ ನಿಮಗೆಲ್ಲ ಖುಷಿ ಕೊಡುತ್ತೆ. ಇನ್ನೇನು 1 ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೀವೆಲ್ಲ ಬಂದಿದ್ದೀರಿ, ಇದೇ ಥರ ಸಪೋರ್ಟ್ ಮಾಡಿ, ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಒಂದು ಕೆಲಸ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ. ರವೀಕ್ಷಾ, ನಿಮ್ಮ ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಐ ವಿಶ್ ಯು ದ ಬೆಸ್ಟ್. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಎಸ್ ಮ್ಯಾಮ್. ಐ ಥಿಂಕ್ ಫೀಲ್ ಗುಡ್ ಡಾರ್ಕ್ ಅನ್ನೋದಕ್ಕಿಂತ ಐ ಥಿಂಕ್ ರೈಟಿಂಗ್ ಶುಡ್ ಬಿ ವೆರಿ ಗುಡ್. ಒಂದು ಸಿನಿಮಾಗೆ ಒಂದು ಕತೆ ಬಹಳನೇ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಏನು ತಂಡ ಕಟ್ತೀವಿ ಅದು ಭಾಳ ಮುಖ್ಯ ಆಗುತ್ತೆ. ಸೊ ಓವರಾಲ್ ಎಕ್ಸಿಕ್ಯೂಟ್ ಮಾಡೋ ರೀತಿ ಮೇಲೆ ಅದ್ರ ಮೇಲೆ ನಿಂತಿದೆ ಸಿನಿಮಾ. ಇವಾಗ ಎಷ್ಟೇ ಚೆನ್ನಾಗಿ ಕತೆ ಇದ್ದು ನಾವು ಚೆನ್ನಾಗಿ ಅದನ್ನು ಪ್ರಮೋಟ್ ಮಾಡಿದೆ, ಅದನ್ನು ಚೆನ್ನಾಗಿ ಮಾಡಿದೆ, ನಾವು ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದು ಸುಳ್ಳು. ಸೊ ಐ ಥಿಂಕ್ ಇದೊಂದು ಬೇಸಿಕಲಿ ಟೀಮ್ ವರ್ಕ್. ಒಂದು ಒಳ್ಳೆ ಕತೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ಯಾವ ಜಾನ್ರ್ ಆದರೂ ಪರವಾಗಿಲ್ಲ, ಲವ್ ಆದರೆ ಲವ್ ಅಥವಾ ಡಾರ್ಕ್ ಸಿನಿಮಾಸ್ ಅಲ್ಲಿ ಡಾರ್ಕ್ ಸಿನಿಮಾಸ್. ಐ ಥಿಂಕ್ ಡಾರ್ಕ್ ಸಿನಿಮಾಸಲ್ಲಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಐ ಥಿಂಕ್ ವಿಜುವಲಿ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಕ್ಕೆ ಸಿನಿಮಾಗ್ರಾಫರ್ ತುಂಬಾ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ನಮ್ಮ ಸಿನಿಮಾದಲ್ಲೂ ಡಾರ್ಕ್ ಆದ್ರೂ ಇಟ್ಸ್ ಕೈಂಡ್ ಆಫ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಇದೊಂಥರ ಮಲ್ಟಿ ಜಾನ್ರ ಇದೆ. ಇದರಲ್ಲಿ ನಿಮಗೆ ಕಾಮಿಕ್ ಬರುತ್ತೆ, ಲವ್ ಬರುತ್ತೆ, ಸಾಕಷ್ಟು ವಿಷಯಗಳು ಬರುತ್ತೆ, ಗೋಸ್ಟ್ ಹಂಟಿಂಗ್ ಬರುತ್ತೆ, ಒಂದು ಹಾರರ್ ಥಿಂಗ್ಸ್ ಬರುತ್ತೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರುತ್ತೆ. ಸೊ ಹಾಗಾಗಿ ಈ ಸಿನಿಮಾಗೆ ಏನೇನು ಟೋನ್ ಮೂಡ್ ಬೇಕೋ ಅದೆಲ್ಲನೂ ತಂದುಕೊಟ್ಟಿದ್ದಾರೆ. ಸೊ ನನಗೆ ಅನಿಸೋ ಪ್ರಕಾರ ಐ ಥಿಂಕ್ ಅದು ತಂಡ ಭಾಳ ಮುಖ್ಯ ಆಗುತ್ತೆ. ಆ ಟೀಮ್ ಏನು ಫಾರ್ಮ್ ಮಾಡ್ತಾರೆ, ಸಿನಿಮಾ ಹಾಗೆ ಹೊರಗೆ ಬರುತ್ತೆ. ಏನಾದರೂ ಮತ್ತೇನಾದ್ರು ಬೇರೆ ಪ್ರಶ್ನೆಗಳು? ಓಕೆ, ಥ್ಯಾಂಕ್ ಯು ಯಾರು, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು ರವೀಕ್ಷಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್. ಓಕೆ, ಈಗ ನಮ್ಮ ಸಿನಿಮಾ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಇವತ್ತು ಸಾಂಗ್ ರಿಲೀಸ್ ಆಯಿತು. ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿದೆ, ನೋಡಿ. ಆ ಸಾಂಗ್ನ ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅದು ಸಾಂಗು ನಮ್ಮ ಡೈರೆಕ್ಟ್ರು ಆ ಸಾಂಗು ರೆಡಿ ಮಾಡ್ಬೇಕಾದ್ರೆ ಅದು ಮೇಯ್ನು ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಇತ್ತು. ಇನ್ನೂ ಈ ಸಾಂಗ್ನ ಬೇರೆ ಥರನೇ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಸಮಯದ ಅಭಾವ ಇರೋದ್ರಿಂದ ಈ ಮಟ್ಟಕ್ಕೆ ಮಾಡಿದ್ದೀವಿ. ಎಲ್ಲರೂ ನೋಡಿ ಆರಿಸಿ. ನಿಮ್ಮ ಏನಿದೆ ಸಪೋರ್ಟು ನಮ್ಗೆ ಬೇಕಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಗಿರಿಧರ್ ಸರ್ ಮಾತು ಸ್ವಲ್ಪ ಕಮ್ಮಿನೇ ಆಡ್ತಾರೆ, ಬಟ್ ಆದರೆ ಅವ್ರಿಗೆ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್ ಸೀರಿಯಸ್ಲಿ ಹೇಳ್ತೀನಿ. ಅಂದರೆ ಒಂದು ಸಿನಿಮಾನ ನೋಡೋ ರೀತಿ ಆಗಿರ್ಬೋದು, ಆ ಸಿನಿಮಾ ಬಗ್ಗೆ ಖುಷಿ ಪಡೋದಾಗಿರ್ಬೋದು, ತುಂಬಾ ಚೆನ್ನಾಗಿದೆ ಸರ್. ಐ ಹೋಪ್ ನಿಮ್ಮ ಒಂದು ಪ್ಯಾಷನ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿ ಸಾಕಷ್ಟು ಹಲವಾರು ಸಿನಿಮಾಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ಸಪೋರ್ಟ್. ಚೇತನ್ ಬ್ರೋ, ನೀವು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಸೀಟೆಡ್ ಇದು ಲೈಫು ಯಾಕೋ ಖಾಲಿ ಖಾಲಿ ಸಾಂಗು ಇವತ್ತು ರಿಲೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಸಾಂಗ್ ಮಾಡಬೇಕಾದ್ರೆ ಈ ಸಿನಿಮಾ ಕಂಟೆಂಟ್ ಇರೋದೇ ವ್ಲಾಗರ್ ಮೇಲೆ.
ಅದನ್ನು ಕಥೆಯಾಗಿ ಕಟ್ಟಿ ಹೇಳೋಕ್ಕಾಗಲ್ಲ. ಕೆಲವೊಂದು ಸಿಚುವೇಶನು ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ, ಅಂದ್ಕೊಂಡಷ್ಟು ಬೇಗ ಇದಾಗಲ್ಲ. ಕಮೆಂಟ್ಸ್ಗಳು ಆಗಿರ್ಬೋದು, ನೆಗೆಟಿವ್ ಕಮೆಂಟ್ಸು, ಟ್ರೋಲ್ ಮಾಡೋರಾಗಿರ್ಬೋದು, ಅದನ್ನ ಸೀನ್ ವೈಸ್ ಆಗಿ ಹೇಳೋಕ್ಕಾಗದೇ ಇದ್ದಾಗ ಒಂದು ಸಾಂಗಲ್ಲಿ ಹೆಂಗೆ ಕತೆ ಕಟ್ಬೋದು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಸೊ ನೀಟಾಗಿ ಡಿಸ್ಕಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಅದಕ್ಕೆ ನಾಗಾರ್ಜುನ ಶರ್ಮಾ ಅವರು ತುಂಬ ಸಾಥ್ ಕೊಟ್ಟರು. ಸೊ ಈ ಥರ ಸಾಂಗ್ ಆಗಿ ಸಿದ್ಧಾರ್ಥ್ ಬೆಳ್ಮಣ ಅವ್ರ ಕಡೆಯಿಂದ ಆಡಿಸಿ ಸ್ವಲ್ಪ ಚೆನ್ನಾಗಾಯಿತು. ಸೂಪರಾಗಿ ಆಗಿದೆ. ಓಕೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ದಯವಿಟ್ಟು. ನಾನೊಂದು ಕೇಳ್ಬೇಕು ಅನ್ಕೊಂಡಿದ್ದೀವಿ, ಯಾರ ಕೇಳೋದನ್ನ ಕೇಳೋಣ ಅನ್ಕೊಂಡಿದ್ದೀವಿ. ಓಕೆ, ಚೇತನ್ ಅವರೇ. ಅಂದರೆ ಒಂದಷ್ಟು ಪ್ರಾಪರ್ಟೀಸ್ನ ಯೂಸ್ ಮಾಡಿದ್ವಿ. ಈ ಪಿ ಆಮೇಲೆ ಚಡ್ಡಿ, ಆಮೇಲೆ ಕೂದಲು. ಮಜಾ ಏನಂದರೆ ಇಲ್ಲಿ ಶೂಟಿಂಗ್ ಆಗ್ತಿದೆ, ನಾವು ಹುಡಿಕೊಂಡು ಇಲ್ಲಿ SP ರೋಡ್ ಹತ್ರ, ಅವಿನ್ಯೂ ರೋಡ್ ಹತ್ರ ಹೋಗಿದ್ದೀವಿ. ಒಂದೊಂದು ಫೋಟೋಗಳನ್ನೆಲ್ಲ ತೆಗೆದು ಮಾಸ್ಟರ್ಗೆ ಕಳಿಸಿದ್ರೆ ಇದು ಚೆನ್ನಾಗಿಲ್ಲ, ಇದನ್ನು ತರಿಸೋಣ, ಇದು ಚೆನ್ನಾಗಿಲ್ಲ, ಈ ಥರ ಬೇಕು. ಶೂಟಿಂಗ್ ನಡೀತಿದೆ ಸಾಂಗು. ಆ ಟೈಮಲ್ಲೂ ನಾವೆಲ್ಲೋ ಇದ್ದೀವಿ, ಇವರೆಲ್ಲೋ ಇದ್ದಾರೆ. ಹುಡುಕಿ ತೊಗೊಬಂದ್ಬಿಟ್ಟಾದ್ಮೇಲೆ ಆ್ಯಕ್ಚುಲಿ ಇವಾಗ ನೋಡಿದ್ರೆ ಅದು ಏನೋ ಕ್ಲಿಪ್ಪಿಂಗ್ಸ್ ಬಂತು, ಇದು ವಿಗ್ಗೆಲ್ಲ ಹಾಕ್ಕೊಂಡು ಆ ಇದೆಲ್ಲನೂ ಅದು ತುಂಬ ಮಜಾ ಕೊಟ್ಟಂಥ ಸಮಯಗಳದು. ಒಂದು ಸಾಂಗ್ ಚೆನ್ನಾಗಿ ಬರಬೇಕು, ವಿಜುವಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದಾಗ ಈ ಥರದ್ದು ಸಣ್ಣ ಸಣ್ಣ ಎಲಿಮೆಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಮಾಸ್ಟ್ರಿಂದ ನಾನು ಈ ವಿಷಯ ಕಲ್ತ್ಕೊಂಡೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸಿನಿಮಾನೂ ಕೂಡ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಆಮೇಲೆ ಮತ್ತೊಂದು ಏನೋ ಇಂಪಾರ್ಟೆಂಟ್ ವಿಷಯ ಏನಂದರೆ ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಎಲ್ಲರೂ ಸಿನಿಮಾ ತಂಡ ಅಂತ ಏನಿರುತ್ತೆ ಅದೆಲ್ಲರೂ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು, ಒಂದೊಳ್ಳೆ ಹಂತಕ್ಕೆ ಹೋಗಬೇಕು ಅಂತ ಆಸೆ ಪಟ್ಕೊಂಡೇ ಸಿನಿಮಾ ಮಾಡ್ತಾರೆ. ಆದರೆ ಎಷ್ಟೋ ಸಿನಿಮಾಗಳು ಏನೋ ಕಂಪ್ಲೀಟ್ ಆದ್ರೂ ರಿಲೀಸ್ ಆಗಲ್ಲ, ರಿಲೀಸ್ ಆದ್ರೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ. ಪ್ರಮೋಷನ್ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಮಟ್ಟಕ್ಕೆ ಪ್ರಮೋಷನ್ ಮಾಡಿಕೊಟ್ರೆ ಈ ಸಿನಿಮಾ 100% ಸಕ್ಸಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಸಿನಿಮಾಗೆ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಬಂದಿರೋದಕ್ಕೆ. ಆಮೇಲೆ ನಮ್ಮ ಚೇತು, ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆ್ಯಕ್ಚುಲಿ ಚೇತುಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವರಿಂದನೇ ನನಗೆ ಲವ್ ಯು ಮುದ್ದು ಸಿಕ್ಕಿದ್ದು. ಅದು ನಾನು ಇದು 2ನೇ ಸಲ ಹೇಳ್ತಾರೆ ಅಲ್ವಮ್ಮ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಾಂಗ್ ಬಗ್ಗೆ ಬರಬೇಕಂದ್ರೆ ತುಂಬ ನ್ಯಾಚುರಲಾಗಿ ಮಾಡಿದ್ದೀವಿ ಈ ಸಾಂಗ್ನ. ಅಂದರೆ ಆ ಲಿರಿಕ್ಗಾಗಿರ್ಬೋದು ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ. ಮಾಮ್ ಆಲ್ರೆಡಿ ನಿನಗೆ ಬಂದಿದೆ, ನಮ್ಮ ಚೇತು ಆಗಲಿ ನಮ್ಮ CTH ಟೀಮ್ ಅವ್ರಿಗೆ ಬಂದೇ ಬರುತ್ತೆ ಈ ಮೂವಿ. ಆಮೇಲೆ ತುಂಬ ನ್ಯಾಚುರಲಾಗಿ ಮಾಡಿದ್ದೀವಿ. ಕ್ಯಾಪ್ಚರ್ ಅಂತೂ ನಾವು ತುಂಬ ನ್ಯಾಚುರಲಾಗಿ ಮಾಡಿದ್ದೀವಿ. ಇರೋ ನ್ಯಾಚುರಲ್ ಲೈಟಿಂದ ಆಗಿರ್ಬೋದು, ಪ್ರತಿಯೊಂದು ಬೇರೆ ಥರ ಪ್ಯಾಟ್ರನಲ್ಲಿ ನಮ್ಮ ರಘು ಮಾಸ್ಟ್ರು ತುಂಬ ನೀಟಾಗಿ ಪ್ರಾಪರಾಗಿ ಕೊರಿಯೋಗ್ರಾಫ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದಣ್ಣ. ಇದು 2ನೇ ಮೂವಿ. ಥ್ಯಾಂಕ್ ಯು. ಶೀಘ್ರದಲ್ಲೇ ಹ್ಯಾಟ್ರಿಕ್ ಹೊಡಿತೀವಿ ಹೋಪ್ಫುಲಿ. ಆ್ಯಂಡ್ ನಾವು ಆ್ಯಕ್ಚುಲಿ ಕೇಳಲೇಬೇಕು, ನೀವು ಕೇಳ್ತಿರೋ ಬಿಡ್ತಾರೆ, ನಾನು ಕೇಳ್ಬೇಕು ಅನ್ಕೊಂಡಿದ್ದೀನಿ. ಈ ಸಾಂಗಲ್ಲಿ ನೀವು ಕ್ಯಾಮಿಯೋ ಮಾಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಕ್ಯಾಮಿಯೋ ಅಂತ ಎಂತ ಇಲ್ಲ, ಏನಂದರೆ ಒಂದು ಶಾರ್ಟು ಫ್ಯಾನ್ ಆಗೇ ಮಾಡಿದ್ದೀನಿ. ಯಾಕಂದರೆ ನಾನು ಅವ್ನ ಫ್ಯಾನ್ ಆಗಿಬಿಟ್ಟೆ ಲವ್ ಯು ಮುದ್ದುಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ನಂತರ CTH ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಐ ಆಮ್ ಯುವರ್ ಫ್ಯಾನ್ ಬಾಯ್. ಗೊತ್ತಿಲ್ಲ, ನಾನೇ ಬಿಲ್ಡಪ್ ತೊಗೊಂಬಿಟ್ಟೆ. ಫ್ಯಾನ್ ಬಾಯ್ ಆಗಿ ನಾನು ಮಾಸ್ಟ್ರು ಮಾಡಿದ್ದೀವಿ ಒಂದು ಶಾರ್ಟ್. ಇಲ್ಲ, ಬಟ್ ಆದ್ರೂ ದೀಪಕ್ ಅವರ ಕೆಲಸ ಅದ್ಭುತವಾಗಿದೆ. ಯಾಕಂದರೆ ನಾವು ಆಲ್ರೆಡಿ ಒಂದು ವರ್ಷನ್ ಚೆಕ್ ಮಾಡಿದ್ವಿ, ವಿಜುವಲ್ಸ್ ಸಖತ್ತಾಗಿದೆ, ನಿಮ್ಮನ್ನ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ನಾವು ಏನು ಗೋಸ್ಟ್, ಏನು ಲೂಪ್ ಅಂತ ಹೇಳ್ತಿದ್ದೀವಿ, ಅದನ್ನು ಕಟ್ಕೊಡ್ಬೇಕು ಅಂತ ಹೇಳಿದ್ರೆ ಇವರ ಒಂದು ಕೆಲಸ ತುಂಬಾ ಇಂಪಾರ್ಟೆಂಟು. ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಟ್ರೇಲರ್ ಕೂಡ ಬರುತ್ತೆ, ಹಾಗೆ ನಿಮ್ಮ ವರ್ಕ್ ಬಗ್ಗೆ ಖಂಡಿತ ತಿಳಿಯುತ್ತೆ. ಥ್ಯಾಂಕ್ ಯು ಸೊ ಮಚ್ ದೀಪಕ್. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.